ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನು ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಖಂಡಗಳು 23ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ. ಡಿಯೋಟನಮಿ ಚಾಪ್ಟರ್ 23 ವರ್ಸ್ 15 to 18. ತನ್ನ ಯಜಮಾನನನ್ನು ಬಿಟ್ಟು ನಿನ್ನ ಬಳಿಗೆ ತಪ್ಪಿಸಿಕೊಂಡು ಬಂದ ದಾಸನನ್ನು ಯಜಮಾನನಿಗೆ ಒಪ್ಪಿಸಬಾರದು. ನಿಮ್ಮ ಊರುಗಳಲ್ಲಿ ಯಾವ ಸ್ಥಳವು ಅವನಿಗೆ ಒಳ್ಳೆಯದೆಂದು ತೋರುತ್ತದೆಯೋ ಅಲ್ಲಿಯೇ ವಾಸವಾಗಿರಲಿ. ಇಸ್ರಾಯೇಲಿನ ಪುತ್ರರಲ್ಲಿ ದೇವದಾಸಿಯರಾಗಲಿ ಇರಬಾರದು. ಸೂಳೆಗಾರಿಕೆಯಿಂದ ಸಂಪಾದಿಸಿದ ಹಣವನ್ನು ಹರಕೆಗಾಗಿ ದೇವಮಂದಿರದೊಳಗೆ ತರಬಾರದು, ಏಕೆಂದರೆ ಅವೆರಡನ್ನು ನಿನ್ನ ದೇವರಾದ ಯೆಹೋವನು ದ್ವೇಷಿಸುತ್ತಾನೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡಿದ್ವಿ. ಒಂದು, ದಾಸನನ್ನು ಬಿಡುಗಡೆ ಮಾಡುವಂತಹ ರೀತಿ, ಅಷ್ಟು ಮಾತ್ರ ಅಲ್ಲ, ದಾಸನನ್ನು ಸ್ವತಂತ್ರಗೊಳಿಸುವಂಥ ರೀತಿ, ಅವನಿಗೆ ಸಹಾಯ ಮಾಡೋ ರೀತಿ, ಹೇಗೆ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಯಥಾರ್ಥವಾಗಿ ನಂಬಿಗಸ್ತಿಕೆಯಿಂದ ಏನನ್ನು ನಿರೀಕ್ಷಿಸಿದೆ ಸಹಾಯ ಮಾಡುವಂಥ ರೀತಿ. ಅದೇನು, ಅವರಿಂದ ನಾವು ಏನು ನಿರೀಕ್ಷೆ ಮಾಡಿದೆ, ಏನು ಸಹ ಅವರಿಂದ ನಾವು ಹೊಂದ್ಕೊಳ್ಳೋಕೆ ಪ್ರಯತ್ನ ಪಡೆದೆ, ಪ್ರಾಮಾಣಿಕವಾಗಿ ನಮ್ಮ ಕೈಲಿ ಆಗ್ತಕ್ಕಂಥ ಸಹಾಯ ಮಾಡ್ತಕ್ಕಂಥದ್ದು. ಅದೇನು, ಒಬ್ಬ ಯಜಮಾನಿಗಿರ್ತಕ್ಕಂಥ ದಾಸನು ಅಲ್ಲಿಂದ ಅಲ್ಲಿ ಯಾವ ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ, ಆ ಪರಿಸ್ಥಿತಿನ ತಪ್ಪಿಸ್ಕೊಂಡು ಅವನೇನಾದರೂ ನಿನ್ನ ಆಶ್ರಯಿಸ್ಕೊಂಡು ಬಂದರೆ, ನಿನ್ನ ಸಹಾಯಕ್ಕಾಗಿ ಬಂದರೆ ಅವನ್ನ ತಿರುಗಿ ಅವನ ಯಜಮಾನ ಬಳಿಗೆ ಕಳಿಸ್ಬೇಡ. ದೇವರಿಗೆ ಸ್ತೋತ್ರ. ಇದು ದೇವರ ಆಜ್ಞೆ. ಅವನಿಗೆ ಯಾವುದು ಇಷ್ಟ ಆಗಿರುತ್ತೋ ಆ ಸ್ಥಳದಲ್ಲೇ ಅವನು ವಾಸ ಮಾಡಲಿ. ಇದು ಒಂದು ಆಜ್ಞೆ. ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಪ್ರಾಮಾಣಿಕವಾಗಿ ಆ ಸಹಾಯ ನೀವು ಮಾಡಿರಿ. ಏಕೆಂದರೆ ದೇವರು ನಮಗೆ ಪ್ರತಿ ವಿಷಯದಲ್ಲೂ ಸಹಾಯಕರಾಗಿದ್ದಾರೆ, ಸರ್ವಾಧಿಕಾರಿಯಾಗಿದ್ದರೆ ಪ್ರತಿ ವಿಷಯದಲ್ಲೂ ಸಹಾಯಕರಾಗಿದ್ದಾರೆ. ಸೊ ನಾವು ನಿಷ್ಪಕ್ಷಪಾತವಾಗಿ ಒಬ್ಬರಿಗೆ ಸಹಾಯ ಮಾಡೋದಾದರೆ ಒಂದು ನಿರೀಕ್ಷೆ ಇಟ್ಕೊಳ್ಳದೆ ದೇವರ ನಂತರ ಸ್ಥಾನದಲ್ಲಿ ನಾವೇ ಕಾರ್ಯ ಮಾಡ್ತೀವಿ. ದೇವರಿಗೆ ಸ್ತೋತ್ರ. ಸೊ ಅದನ್ನು ಮಾಡಿರಿ, ಅದು ನನಗೆ ಇಷ್ಟ ಅಂತ ದೇವರು ಹೇಳ್ತಾರೆ. ಇನ್ನೊಂದು ವಾಕ್ಯ ನೋಡೋಣ. ಇಸ್ರಾಯೇಲಿನ ಪುತ್ರರಲ್ಲಿ ದೇವದಾಸರಾಗಲಿ ಇರಬಾರದು. ದೇವದಾಸಿ ಪದ್ಧತಿ ಏನು? ಅದು ಒಂಥರ ಶರೀರವನ್ನು ದಂಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಅಂತ ಸನ್ನಿವೇಶ ಅಂತ ನಾನು ಅಂದ್ಕೋತೀನಿ. ಶರೀರವನ್ನು ದಂಡಿಸ್ಕೊಳ್ಳೋದಕ್ಕೆ ದೇವರು ನಮ್ಮನ್ನು ಬಿಟ್ಟುಕೊಟ್ಟಿಲ್ಲ. ದೇವರ ಶಿಲುಬೆಯಲ್ಲಿ ಅದನ್ನು ತಾನು ಮಾಡಿದ್ದಾರೆ. ಶಿಲುಬೆಯಲ್ಲಿ ತನ್ನ ಒಪ್ಪಿಸ್ಕೊಟ್ಟಿದ್ದಾರೆ. ಅವರು ಗಾಯವನ್ನು, ಬಾಧೆಯನ್ನು, ಹಿಂಸೆಯನ್ನು, ಅವಮಾನವನ್ನು, ನಿಂದೆಯನ್ನು ಎಲ್ಲವನ್ನು ಅನುಭವಿಸಿದ್ದಾರೆ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದೇ, ನಂಬಿಕೆಯಿಂದ ಯೇಸುವೆ ಕರ್ತನೆಂದು ಬಾಯಿಂದ ಆರೈಕೆ ಮಾಡಿ ದೇವರು ತನ್ನ ಸತ್ತೊಳಗಿಂದ ಎಬ್ಬಿಸ್ತಾರೆ ಎಂದು ಹೃದಯದಲ್ಲಿ ನಂಬ್ರಿ. ಬಾಯಿಂದ ಆರೈಕೆ ಮಾಡೋದ್ರ ಮೂಲಕ ನಿಮಗೆ ರಕ್ಷಣೆ ಉಂಟಾಗುತ್ತೆ. ಹೃದಯದಲ್ಲಿ ನಂಬೋದ್ರ ಮೂಲಕವಾಗಿ ನಿಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಕಾರ್ಯವನ್ನು ನೀವು ಮಾಡಿರಿ ಅಂತ ಹೇಳಿದ್ದಾರೆ. ಹೃದಯದಿಂದ ನೀವು ನನ್ನ ನಂಬ್ರಿ, ನನಗೆ ವಿಧೇಯರಾಗ್ರಿ ಅಂತ ಹೇಳಿದ್ದಾರೆ. ಹೊರತು ಶರೀರವನ್ನು ದಂಡಿಸ್ಕೊಳ್ಳೋದಕ್ಕೆ ದೇವರು ಎಂದಿಗೂ ಸಹ ನಮ್ಮನ್ನು ಒಪ್ಪಿಸ್ಕೊಟ್ಟಿಲ್ಲ. ಸೊ ಹಾಗಾಗಿ ದೇವರು ಮಾಡತಕ್ಕಂಥ ಕಾರ್ಯವನ್ನು ನಾವು ಹೃದಯದಿಂದ ನಂಬಿದ್ದೀವ, ನಾವು ದೇವ್ರ ಮಕ್ಕಳಾಗಿದ್ದೀವ, ದೇವರ ರಾಜ್ಯದ ಪ್ರಜೆಗಳಾಗಿದ್ದೀವ. ಸೊ ಹಾಗೆ ನಡೀರಿ. ಯಾವುದೇ ಕಾರಣಕ್ಕೂ ಸಹ ನೀವು ಶರೀರವನ್ನು ದಂಡಿಸ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಕಾರ್ಯ ಮಾತಾಡ್ತಾ ಇದ್ದಾರೆ. ಸೂಳೆಗಾರಿಕೆಯಿಂದ ಸಂಪಾದಿಸಿದ ಹಣವನ್ನು ಹರಕೆಗಾಗಿ ದೇವರ ಮಂದಿರದೊಳಗೆ ತರಬಾರದು. ದೇವರಿಗೆ ಸ್ತೋತ್ರ. ಇದು ಇರಲೇಬಾರ್ದು. ಆದರೆ ಅಂಥ ಕಾರ್ಯಗಳಿದೆಯಾ, ಆ ಕಾಣಿಕೆಯನ್ನು ತರಬೇಡ್ರಿ ಅಂತ ಹೇಳ್ತಾರೆ. ಏಕೆಂದರೆ ದೇವರಿಗೆ ಅದು ಅಸಹ್ಯ. ನಿಮ್ಮ ಕಷ್ಟಾರ್ಜಿತವನ್ನೇ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿರೋದು. ನಿಮ್ಮ ಕೈ ಫಲವನ್ನೇ ನಾನು ಉಣ್ಣುವಂತೆ ಮಾಡ್ತೀನಿ ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಎಷ್ಟು ಸಂಪಾದನೆ ಇದ್ದರೂ ಸಹ ಎಷ್ಟೋ ಸರಿ ಅದನ್ನು ಅನುಭವಿಸೋಕ್ಕಾಗಲ್ಲ. ಬಟ್ ದೇವ್ರು ಹೇಳ್ತಾರೆ, ನೀವು ಅದನ್ನು ಅನುಭವಿಸೋಕೆ ಮಾಡ್ತೀನಿ, ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವ್ಯರ್ಥವಾದಂತಹ, ಅನ್ಯವಾದಂತಹ, ಅಸಹ್ಯಕರವಾದಂಥ ಮಾರ್ಗದಿಂದ ಬರ್ತಕ್ಕಂಥ ಯಾವ ಆದಾಯವನ್ನು ಸಹ ದೇವರ ಹಾಲಲ್ಲಿ ಬಂದು ತರಲು ಬೇಡ್ರಿ, ಅದು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಈ ಎರಡು ಕಾರ್ಯಗಳನ್ನು ನಿನ್ನ ದೇವರಾದ ಯೆಹೋವನು ದ್ವೇಷಿಸುತ್ತಾನೆ. ದೇವರಿಗೆ ಸ್ತೋತ್ರ. ಈ ಕಾರ್ಯಗಳನ್ನ ದೇವರು ದ್ವೇಷಿಸ್ತಾರೆ. ದಾಸನನ್ನು ವಿಮೋಚಿಸಿ ಸ್ವತಂತ್ರಗೊಳಿಸಿ ನೀವು ಅವನಿಗೆ ಕನಿಕರ ತೋರಿ, ದಯ ತೋರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಶರೀರವನ್ನು ಯಾವುದೇ ಕಾರಣಕ್ಕೂ ದಂಡಿಸ್ಕೊಳ್ಳೋಂಗಿಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ಸೂಳೆಗಾರಿಕೆಯಿಂದ ಸಂಪಾದಿಸಿದಂತಹ ಯಾವ ಹಣವನ್ನು ಸಹ ಆಲಯದ ಬಳಿಗೆ ತರಂಗಿಲ್ಲ. ಇದು ದೇವರ ಆಜ್ಞೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರನ್ನು ಒಪ್ಪಿಸ್ಕೊಳ್ಳೋಣ, ವಾಕ್ಯದ ಪ್ರಕಾರವಾಗಿ ಜೀವಿಸೋಣ, ದೇವರ ಆಜ್ಞೆಗಳನ್ನ ಅನುಸರಿಸಿ ನಾವು ಜೀವಿಸೋಣ. ದೇವರಿಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ.
ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಬಹಳಷ್ಟು ಆಜ್ಞೆಗಳನ್ನ ನಮ್ಗೆ ಕೊಟ್ಟಿದ್ದೀರಾ, ಅದರಲ್ಲಿ ಈ ಆಜ್ಞೆಗಳು ಸಹ ನಮ್ಗೆ ಹೇಳ್ತಿದ್ದೀರಾ. ನಾವು ಈ ಆಜ್ಞೆಗಳಿಗೆ ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.